ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಬೇಗ ಎದ್ಕೊಂಡು ಹಲ್ಲುಚ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾನು ಹೊರಟಿದ್ದೆ ಹೊಸದುರ್ಗಕ್ಕೆ ಏನಕ್ಕೆ ಅಂದರೆ ಇವತ್ತು ಫಂಕ್ಷನ್ ಇತ್ತು. ಹಾಗಾಗಿ ಹೊಸದುರ್ಗಕ್ಕೆ ಹೋಗ್ತಾ ಇದ್ವಿ ನಾನು ಮತ್ತು ನಮ್ಮ ಹುಡುಗರು ಎಲ್ಲರೂ. ನಮ್ದಿಲ್ಲಿ ಅಂತೂ 3 ವಾರದ ಮುಂಚೆನೇ ಹೇಳಿದ್ದ ಮಚ್ಚ ನೀವೆಲ್ಲ ಬರಬೇಕು ಮಚ್ಚ ಅಂತ. ಹಾಗಾಗಿ ಅವ್ರ ತಂಗಿ ಆದರೆ ನನಗೂ ತಂಗಿ ಅಲ್ವಾ, ಹಾಗಾಗಿ ನಾವೆಲ್ಲ ಹೊರಟ್ವಿ. ಅವಾಗಲೇ ನೋಡಿದ್ವಿ ಅಜ್ಜ ಅಜ್ಜಿನ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಹಾಗೆ ಮುಂದೆ ಹೋಗ್ತಾ ನಾವು ಸೀದಾ ಹೋಗಿದ್ದೆ ಚೌಟ್ರಿಗೆ ಹೋದ ತಕ್ಷಣ ಸಿಕ್ಕಿದ್ದೆ ನಮ್ಮ ಹುಡುಗ ಹರಿ. ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಅವನು ಕೂಡ ಅವಾಗಲೇ ಬಂದಿದ್ದ. ಹಾಗಾಗಿ ಅವನ ಜೊತೆ ನಾವೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಹುಡುಗರೆಲ್ಲ ಅಲ್ಟೆ ಹೊಡಿತಾ ಇದ್ವಿ, ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಹಾಗೆ ಹೊಟ್ಟೆ ಭಾಳ ಹಸ್ತಿತ್ತು. ತಿಂಡಿ ತಿನ್ಕೊಂಡು ನಾವು ಹೊರಟಿದ್ದೆ ಸೀದಾ ವಿಡಿಯೋ ಶೂಟ್ ಮಾಡೋಕ್ಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇವರಿಬ್ಬರಂತೂ ಸಾಹಸನೆ ಮಾಡ್ತಾಯಿದ್ರು ಗುರು. ಹಾಗೆ ಅಣ್ಣನ ವೀಡಿಯೋ ಶೂಟ್ ಇತ್ತು. ಆ ವಿಡಿಯೋ ಶೂಟ್ನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಸೀದಾ ಮತ್ತೆ ಚೌಟ್ರಿ ಹತ್ರ. ನಾವು ಗಿಫ್ಟ್ ತಗೊಂಡು ನಾವು ಸೀದಾ ಹೋಗಿದ್ದೆ ಫೋಟೋ ಹೊಡ್ಸ್ಕೊಳಕ್ಕೆ ಹೋಗ್ಬೇಕಾದ್ರೆ ಅಲ್ಟೆ ಹೊಡ್ಕೊಂಡೆ ಹೋಗ್ತಾ ಇದ್ದು. ಯಾಕಂದರೆ ಒಂದು ಗಿಫ್ಟ್ ತಗೊಂಡು 6 ಜನ ಹೋಗಿದ್ವಿ ನಾವು. ಹಾಗೆ ಫೋಟೋ ತೆಗೆಸ್ಕೊಂಡು ಅಲ್ಟೆ ಹೊಡ್ಕೊಂಡು ಹೆಂಗೆಗೋ ಬಂದ್ವಿ ನಾವೆಲ್ಲ. ಹಾಗೆ ಅಪ್ಪಾಜಿ ಮೇಲೆ ಫೋನ್ ಮಾಡ್ತಾ ಇತ್ತು. ಹಾಗಾಗಿ ನಮ್ಮ ಹುಡುಗರಿಗೋಸ್ಕರ ಬಾಯ್ ಮಾಡಿಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ವಿಡಿಯೋ ಮಾಡ್ಕೊಂಡು ನಾವು ಸೀದಾ ಹೊರಟಿದ್ದೆ ಮತ್ತು ಊರ ಕಡೆಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾಳೆ ಸಿಗೋಣ. ಧನ್ಯವಾದಗಳು.